ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು 2 ಚಮಚ ಚಿರೋಟಿ ರವೆ ಮತ್ತು 1 ಕಪ್ ಅಕ್ಕಿ ಹಿಟ್ಟಿನಿಂದ ಗರಿಗರಿಯಾದ ಚಕ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಪಳ್ಳಾಗಿದ್ದಾವೆ ನೋಡಿ. ಇಲ್ಲಿ ನಾನು ಚೆನ್ನಾಗಿ ಅಕ್ಕಿಯನ್ನು ತೊಳೆದು ನೆರಳಲ್ಲಿ ಒಣಗಿಸಿ ಮಿಲ್ಲಲ್ಲಿ ಹಾಕ್ಸ್ಕೊಂಡ್ಬಂದಿರುವಂಥ ಅಕ್ಕಿ ಹಿಟ್ಟು, ಅದನ್ನು 2 ಕಪ್ ತೊಗೊಂಡು 3 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿನಿ. ಅದಕ್ಕೆ 1 ಕಪ್ ಆಗುವಷ್ಟು ಪುಟಾಣಿ ಹಿಟ್ಟು, ಇಲ್ಲಿ 2 ಚಮಚ ಆಗುವಷ್ಟು ಚಿರೋಟಿ ರವೆ, 1 ಚಮಚದಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಓಂಕಾಳು ಅಥವಾ ಅಜ್ವಾನ, 1 ಚಮಚದಷ್ಟು ಉಪ್ಪು, 1 ಚಮಚದಷ್ಟು ಬಿಳಿ ಎಳ್ಳು, ಇಲ್ಲಿ ಕಾಯಿಸಿದಂಥ ಎಣ್ಣೆಯನ್ನು ಸ್ವಲ್ಪ ಹಾಕಬೇಕು. ಇವೆಲ್ಲವನ್ನು ಚೆನ್ನಾಗಿ ಈಗ ಒಣ ಹಿಟ್ಟ ಮಿಕ್ಸ್ ಮಾಡಬೇಕು. ಇದಕ್ಕೆ ಯಾವ್ದು ಬೆಣ್ಣೆನೂ ಬೇಕಾಗಿಲ್ಲ, ಯಾವ ತುಪ್ಪನೂ ಬೇಡ. ನಾ ಇಲ್ಲಿ ಸ್ವಲ್ಪ ಕಾಸಿದಂಥ 2 ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ. ಇದು ಎಲ್ಲವನ್ನು ಕೂಡ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಭಾಳ ಗರಿಗರಿಯಾಗಿರ್ತವೆ, ನೀವು ಎಷ್ಟು ದಿನ ಇಟ್ಟರೂ ಏನೂ ಆಗೋದಿಲ್ಲ. ನಿಮಗೆ ಟ್ರೈ ಮಾಡಿ. ಇಲ್ಲಿ ನಾನು ಈ ಹಿಟ್ಟು ಕಲಿಸ್ಬೇಕಾದ್ರೆ ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿ ನೀರನ್ನು ಹಾಕಿ ಕಲಿಸ್ಬೇಕು. ಅಂದಾಗಿ ಚಕ್ಲಿ ಏನಿರ್ತಾವೆ ಪಳ್ಳಾಕ್ಕವು. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಇಲ್ಲಿ ನೋಡಿ ಸ್ವಲ್ಪ ನಾನು ಬಿಸಿ ನೀರನ್ನು ಹಾಕಿ ಹಿಟ್ಟನ್ನು ನಾದ್ಕೋತಾ ಇದ್ದೀನಿ. ನೀವು ಇಲ್ಲೇ ಬಿಸಿನೀರ ಬಳಸಬೇಕು. ಅಂದಾಗಿ ಹಿಟ್ಟು ಸ್ವಲ್ಪ ಹದಕ್ಕೆ ಬರುತ್ತೆ. ನಾವೇನು ಇದನ್ನು ಭಾಳ ಹೊತ್ತು ನೆನೆಸೋದು ಬೇಕಾಗಿಲ್ಲ, ಹಾಗೆ ನಾದಿ ಆಗ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾ ಇಲ್ಲ ಅರಿಶಿನ ಪುಡಿ ಅದೇನೂ ಹಾಕಿಲ್ಲ. ಈ ಥರ 4 ಉಳ್ಳಿ ಮಾಡಿಕೊಂಡು ನೀವು ಮೊದಲೇ ಚಕ್ಲಿ ಮಾಡಿ ಇಟ್ಕೊಂಡು ಆಮೇಲೆ ಕರಿಬೋದು, ಅಥವಾ ನೀವು ಅದರೊಳಗೆ ಹಾಕಿ ಮಾಡ್ತೀನಂದ್ರೆ ಅದರೊಳಗೇನ ಮಾಡ್ಬೋದು. ನಾ ಇಲ್ಲೇ ಫಸ್ಟ್ಗೆ ಎಲ್ಲ ಚಕ್ಲಿಯನ್ನು ಮಾಡಿಕೊಂಡು ಆಮೇಲೆ ಕರಿತಾ ಇದ್ದೆ. ನೋಡಿ ಒಂದೊಂದಾಗಿ ಹಿಟ್ಟು ನಾವು ಬಿಸಿನೀರು ಹಾಕಿ ನಾದೋದ್ರಿಂದ ಹಿಟ್ಟನ್ನು ಸ್ವಲ್ಪ ನೋಡಿ ನಾದ್ಕೋಬೇಕು. ಜಾಸ್ತಿ ತೆಳುನೂ ಆಗಬಾರ್ದು, ಸ್ವಲ್ಪ ಅಷ್ಟ್ರಾಗ ಗಟ್ಟಿ ಇರಬೇಕು. ನೋಡಿ ಈ ಥರ ಚೆನ್ನಾಗಿ ಮಾಡ್ಕೊಂಡ್ಮೇಲೆ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ನಾನು ಒಂದೊಂದಾಗಿ ಹಾಕ್ತಾ ಇದ್ದೀನಿ. ಎಣ್ಣೆನ ಕಡಿಮೆ ಉರಿ ಇಟ್ಟು ಆಮೇಲೆ ಒಂದೊಂದಾಗಿ ಹಾಕಬೇಕು. ಉರಿ ಜಾಸ್ತಿ ಆದರೆ ಸ್ವಲ್ಪ ಚೆನ್ನಾಗಿ ಬೇಯೋದಿಲ್ಲ. ಲೋ ಫ್ಲೇಮ್ ಇತ್ತಂದ್ರೆ ಸ್ವಲ್ಪ ಗರಿ ಗರಿಯಾಗಿ ಬರ್ತಾವೆ. ಮತ್ತು ಹಾಕಿದ ತಕ್ಷಣ 1-2 ನಿಮಿಷ ಅದು ಬೇಯಲಿಕ್ಕೆ ಬಿಡಬೇಕು. ನಾವು ಏನರ ಹಾಗೆ ತಿರುವಿ ಹಾಕೋಕೆ ಹೋದ್ರೆ ಏನಾಗುತ್ತೆ, ಒಡೆದು ಬಿಡ್ತಾವೆ ಅವೆಲ್ಲ. ನೋಡಿ ಭಾಳ ಗರಿ ಗರಿಯಾಗಿರ್ತಾವೆ. ನೀವು 2 ಚಮಚ ಚಿರೋಟಿ ರವೆ ಹಾಕಿ ಮಾಡಿ, ಭಾಳ ರುಚಿಕರವಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟ್ ಇರ್ತಾವೆ. ಒಮ್ಮೆ ಟ್ರೈ ಮಾಡಿ.
ಹೇಗಿದೆ ಅಂತ ಕಮೆಂಟನ್ನು ಮಾಡಿ. ನೋಡಿ ಇವು ಬೆಂದಿದ್ದಾವೆ. ಈಗ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ನೋಡಿ ಭಾಳ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಮಕ್ಕಳಿಗೂ ಇಷ್ಟ ಆಕೈತಿ. ಹೊರಗೆ ಬೇಕ್ರಿ ಅಂಗಡಿ ತರೋ ಬದಲಿ ನಾವು ಮನೇಲೇ ಈ ಥರ ಮಾಡಿಕೊಟ್ರೆ ಅವ್ರಿಗೆ ಖುಷಿ ಆಗುತ್ತೆ. ನೋಡಿ ಎಷ್ಟು ಪರಳಾಗಿದಾವೆ. ಭಾಳ ಕ್ರಿಸ್ಪಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಧನ್ಯವಾದಗಳು.